ನಮಸ್ಕಾರ ವೀಕ್ಷಕರೇ, ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ನೊಟ್ಟಿಗೆ ಹನುಮಗಿರಿ ಟೆಂಪಲಿಗೆ ಬಂದಿದ್ದೇವೆ. ಅದರಲ್ಲಿ ಕೋದಂಡರಾಮನ ಟೆಂಪಲಿಗೆ ಬಂದಿದ್ದೇವೆ. ಇದು ಕೋದಂಡರಾಮ ದೇವರ ಫೋಟೋ ಆಯಿತಾ, ಮೂರ್ತಿ ಆಯಿತಾ. ಇದು ಅಲ್ಲಿಯ ಪಾರ್ಕ್ ಆಯಿತಾ, ಚಂದ ಉಂಟು ಈ ದೇವಸ್ಥಾನ. ಇಲ್ಲಿ ಬಂದಾಗ ಖುಷಿ ಆಗ್ತದೆ ನಿಮಗೆ. ಇದೊಂದು ಪ್ರಕೃತಿಯ ಒಳಗೆ ಇರುವಂತಹ ಒಂದು ದೇವಸ್ಥಾನ. ಇದಿರುವಂಥದ್ದು ಈಶ್ವರಮಂಗಿಲ ಅಂತ ಹೇಳುವ ಜಾಗದಲ್ಲಿ. ನೀವು ಇಲ್ಲಿಗೆ ಬಂದರೆ ನಿಮಗೂ ಖುಷಿಯಾಗ್ಬೋದು ಆಯಿತಾ. ಇಲ್ಲಿ ಫೋಟೋ ಎಲ್ಲ ಚಂದ ತೆಗಿಬೋದು. ಇಲ್ಲಿ ಈಗ ಬಿಸಿಲು, ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಬೆಳಿಗ್ಗೆ ಸಂಜೆ ಎಲ್ಲ ಬಂದರೆ ಕ್ಲಿಯರಾಗಿ ಕಾಣ್ಬೋದು. ಹಾಗೆ ಖುಷಿಯಾಗ್ಬೋದು. ನಾನು ಇಲ್ಲಿ ಮೊದಲು ಬಂದಿದ್ದೇನೋ ಗೊತ್ತಿಲ್ಲ, ಈಗ ಬಂದದ್ದು ಮಾತ್ರ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಉಂಟು ನನಗೆ. ರಮ್ಯ ಬಾ, ಸೆಲ್ಫಿ ತೆಗಿಯುವ ಬಾ. ಇಲ್ಲಿ ನಡಿಬಾರ್ದು, ಹುಲ್ಲಿನ ಮೇಲೆ ಅಲ್ಲಲ್ಲ. ಇಲ್ಲಿಯ ಪ್ರಕೃತಿಯ ಸೌಂದರ್ಯ ಹೇಗುಂಟು ಅಂತ ಹೇಳಿ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿ. ಇದು ದೇವಸ್ಥಾನ. ಪ್ರಕೃತಿಯನ್ನು ನನ್ನ ಹಾಗೆ ಇಷ್ಟಪಡುವವರು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಒಂದೊಂದು ಕೆತ್ತಿದ್ದಾರೆ ರಾಮಾಯಣದ್ದು. ಹಾಗೆ ಈ ಡ್ರೆಸ್ ಹಾಕಿದಾಳಲ್ಲ ಅವಳು ಧನ್ಯ ಅಂತ, ಇನ್ನೊಬ್ಳು ಪಂಚಮಿ ಅಂತ ಆ ಕಡೆ ಇರುವವಳು. ಇದು ಸಣ್ಣ ಪಾರ್ಕ್ ಆಯಿತಾ. ಹೀಗೆ ಸುಮಾರು ಉಂಟು ಪಾರ್ಕ್, ನೋಡಲಿಕ್ಕೆ ಖುಷಿ ಆಗ್ತದೆ. ನೀವು ಬನ್ನಿ. ವಿವಿಧ ರೀತಿಯ ಗಿಡಗಳು, ತೆಂಗಿನ ಮರಗಳೆಲ್ಲ ಉಂಟು. ಸ್ವಲ್ಪ ನಿಮ್ಮ ಚಾನೆಲ್ ತೋರಿಸಿ, ನಮ್ಮನ್ನು ಫೇಮಸ್ ಮಾಡಿ. ಹಾಯ್ ಮೇಡಮ್. ನನಗೆ ಈ ಪ್ರಕೃತಿ ಅಂದರೆ ತುಂಬ ಇಷ್ಟ ಆಯಿತಾ. ಅದಕ್ಕೆ ನಾನು ಹೀಗೆ ವೀಡಿಯೋಸ್ ಮಾಡೋದು. ಅಷ್ಟು ಇಷ್ಟ, ಖುಷಿ ಆಗ್ತದೆ ಅಂತ. ಇಲ್ಲಿ ಸಂಪೂರ್ಣ ರಾಮಾಯಣ ಬರ್ತಿದ್ದಾರೆ ಆಯಿತಾ. ಕಲ್ಲಲ್ಲಿ ಪೂರ್ತಿ ಕೆತ್ತಿದ್ದಾರೆ. ಒಂದೊಂದು ಕಡೆ ಉಂಟು. ಈ ಕಡೆ ಇಲ್ಲಿಂದ ಇಲ್ಲಿ ಒಂದು ಉಂಟು. ಭರತನಿಗೆ ಸಾಂತ್ವನ. ಎಲ್ಲವೂ ಉಂಟು, ಕಾಣ್ತಿರ್ಬೋದು ನೀವು. ಇದು ಅಲ್ಲೇ ಕೆರೆ ಆಯಿತಾ.
ನಿಮಗೆ ಈ ವಿಡಿಯೋ ನೋಡಿ ಏನಾಯಿತು ಅಂತ ಅಂದರೆ ಪ್ರಕೃತಿಯನ್ನು ನೋಡಿ ಏನು ಅನ್ನಿಸಿತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ಬಿಸಿಲೆಲ್ಲ ಹಾಗೆ ಕಾಣ್ತಿಲ್ಲ ಅಷ್ಟು, ಅದು ದೇವರ ಆಯ್ತಾ ಕ್ಲಿಯರಾಗಿ ಕಾಣ್ತಿಲ್ಲ. ಈಗ ಖಂಡಿತ ಗಾರ್ಡನ್ ಮಾತ್ರ ಒಳ್ಳೆದುಂಟಾಯ್ತಾ, ಖುಷಿ ಆಗ್ತದೆ. ಮತ್ತೊಮ್ಮೆ ನೋಡುವ, ಇಲ್ಲಿ ಕೂತ್ಕೊಳ್ಳುವ ಅಂತ ಅನ್ನಿಸ್ತದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರ್ತದೆ.